गिल्ले बुराट ಇಲ್ಲ ಏನಿಲ್ಲ ಆಗಿದೆ पल 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 अंची पल गोणी रे माझा चल itu kau orang dah, ah, itu orang. ಸ್ವಲ್ಪ ದೇತೆ ಯಾವ್ದು ಚಾಟ್ ತೋ ಚಾಟ್ ಚಾಟ್ ದೇತೆ ತೋ ಚಾಯ ಮೋನ ಇಂಚಿದಲ್ಲ ನಿತ ಕುಲ ಗೊತ್ತ ಲೋಕೈ ಜೋನ್ ಆ ಬಜೆಟ್ ಅಪ್ರಾತಿ ತಪೋ ಐಡೆ ಜೋನ್ ತಪೋ ತಪೋ ಅಂತ ಅಂತ ಕೈ ಬತ್ತು ಉಂಟು ತಕ್ಕದಂತ ಮತ್ತೊಂದು ಮತ್ತು ನೋ ಸ್ಪೇಸ್ ಇನ್ ಮೆಮೊರಿ ಇಷ್ಟು ಕೊಡ್ಲೆ 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 ಐಟ್ ನಿನ್ನ ಎರಡು ಬತ್ತನ ಫುಲ್ಲಾಡ ಹಿಂದೆ ನಾನು ರೆಡಿ ಮಟ್ಟ ಬತ್ತ ಫುಲ್ಲಾಡ ದೇಪು 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 ಒಂದು ಲಾವ ಬಂದು ಅವು ಕೈ ಮಣಿ ಮಾತೆ ಪಡ್ಯ ಮಣ್ಣಿ ಸರಕ್ಕೆ ನಿನ್ನ ಅದು ತೋಜಲ್ಲ ಮಣಿ ಹಿಂದೆ ಅಯ್ಯ ಮಾರೆ ತೋಜಲ್ಲ ಏನು ಬದೇ ಸರಿ ತೋಜಲ್ಲ ಬುಡಪ ತಿರ್ತು ತಿರ್ತು ಅತ್ಯ ತಿರ್ತಕ ಒಂಜಿಗಾಯ ಅಂಚು ಅತ್ಯ ನೆಕ್ಸ್ಟ್ ಅಲ್ಗುಡ್ ಬೇವ ಕಡಕಲ್ಲ ಕಂತೆ ಆ ಎಂದು ಭೂತ ಬಾರಿಯೋನೆ ಇರುತ್ತಲಕ್ಕೆ ತಲ್ಲಿ ಶಕ್ತಿ ನಾ ಜಾಗೃತ ಮಾಡಬೇ ಪ್ರಪಂಚದ ದುಷ್ಟ ನೀಚ ಕ್ರೂರಿ
ಫ್ಯಾಮಿಲಿ ಏನಾದ್ರು ಇದ್ದರೆ, ದುರಾದೃಷ್ಟವಶಾತ್ ಅಲ್ಲಿ ಸೌಜನ್ಯ ಅಲ್ಲಿ ಯಾಕೆ ಹುಟ್ಟಿದ್ಲು ಅಂತ ನಮ್ಗೆ ಗೊತ್ತಿಲ್ಲ ಅವ್ರ ಮನೆಯಲ್ಲಿ. ನಾವು ಇವತ್ತು ಅವಳನ್ನು ಪೂಜಿಸಬೇಕು ಅಂತ ಮನಸ್ಸಾಗ್ತಾ ಇದ್ದೇನೆ ಕೂಡ. ಒಂದು ಮಾಜರ್ ವಿಟ್ನೆಸ್ ಪೊಲೀಸವರು ಯಾವಾಗಲೂ ಯಾವುದು ಮಾಡ್ಕೊಳ್ತಾರೆ ಅಂದರೆ, ಕೇಸು ಬಿದ್ದೋಗಬಾರ್ದು, ದಿಸ್ ಈಸ್ ದ ಮೇನ್ ಎವಿಡೆನ್ಸು, ಅವನು ಜಾಗ ತೋರಿಸೋದು, ಸ್ಪಾಟ್ ಆಫ್ ಕ್ರೈಮ್ ಇದೆಯಲ್ಲ ಅದನ್ನು ತೋರಿಸೋದು, ಅಲ್ಲಿ ರಿಕವರಿ ಇದೆಯಲ್ಲ ಅದನ್ನು ತೋರಿಸೋದು, ಅವನೇ ಅಂತ ಪ್ರೂವ್ ಮಾಡಲಿಕ್ಕೆ ಇರುವಂತಹ ಮೈನ್ ಎವಿಡೆನ್ಸ್ ಇದಿರೋದು ಇಡೀ ಸ್ಟೋರಿಯಲ್ಲಿ. ಎಷ್ಟೋ ಕೇಸಲ್ಲಿ ಸಪೋಸ್ ಇಯರ್ DNA ಮ್ಯಾಚ್ ಆಗಿಲ್ಲ, ಹೌದು, ಅವನಿಗೆ ಇಂಟರ್ ಕೋರ್ಸ್ ಮಾಡಲಿಕ್ಕಾಗಿಲ್ಲ, ಅಲ್ಲಿ ಯಾವುದು ಸ್ಪರ್ಮ್ ಅವನ ವೀರ್ಯ ಇರಲಿಲ್ಲ, ಯಾಕಂದರೆ ಅವನಿಗೆ ಇಂಟರ್ ಕೋರ್ಸ್ ಮಾಡುವಂಥ ಕೆಪಾಸಿಟಿ ಇರಲಿಲ್ಲ. ಜಡ್ಜು ಖಾಲಿ ಅವನ DNA ಮ್ಯಾಚ್ ಆಗಲ್ಲ ಅಂತ ಇದನ್ನು ಮಾತ್ರ ಕೇಸನ್ನು ಅವನಿಗೆ ಅಕ್ವಿಟಲ್ ಮಾಡಿಲ್ಲ. ಸ್ಪಾಟ್ ಕ್ರೈಮ್ ಮಾಜರ್ ವಿಟ್ನೆಸಸ್ ಕೂಡ ಇದರಲ್ಲಿ ಫಾಲ್ಸ್ ಎವಿಡೆನ್ಸ್ ಅನ್ನು ಕೊಟ್ಟಿದ್ದಾರೆ. ಹೇಳುವಾಗ ಕೇಸ್ ಬಿದ್ದೋಗಿದೆ. ಇದರಲ್ಲಿ ಪೊಲೀಸವರು ಯಾರಾದರೂ ಹಿಂದೆ ಹೋಗದವನನ್ನು ತಗೊಂಡು ಬರ್ತಾರೆ, ಅವನನ್ನು ಬೇರೆಯವರು ಹೋಗಿ ಕನ್ವಿನ್ಸ್ ಮಾಡ್ತಾರೆ, ಬೇಡಪ್ಪ ಹೋಗ್ಬೇಡಪ್ಪ, ಕಾಲಿಡ್ತೀವಿ ಕೈ ಇಡ್ತೀವಿ ಅಂತ. ಆದರೆ ಇಲ್ಲಿ ಪೊಲೀಸವರು ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಸೌಜನ್ಯನ ಮಾವನನ್ನೇ, ಸ್ವಂತ ಮಾವನನ್ನೇ ಮಾಜರ್ ಎವಿಡೆನ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಅವನದೇ ವಾಯ್ಸ್ ಇದೆ ಅಲ್ಲಿ, ಅವನದೇ ಸ್ವರ ಇದೆ ಅಲ್ಲಿ, ಅವನೇ ಮಾತಾಡ್ತಾನೆ, ಎತ್ತು ಕೊಡು, ಅದು ಮಾಡು, ತೆಗಿ ಇಡು, ಪೊಲೀಸ್ ಇನ್ಸ್ಪೆಕ್ಟರ್ ಒಟ್ಟಿಗೆ. ಆ್ಯಂಡ್ ದಿಸ್ ಇಸ್ ವಿಡಿಯೋಗ್ರಾಫ್ಡ್. ಆದರೆ ಅಂಥ ಪರಮ ನೀಚ ಕ್ರೂರಿ 1 ಕೋಟಿ ಖರ್ಚು ಮಾಡ್ತಾನೆ ಅಂತ ಅವನೇ ಹೇಳ್ತಾನೆ. ಸಂತೋಷ್ ರಾವ್ನನ್ನು ನಿರಪರಾಧಿ ಅಂತ ಮಾಡಲಿಕ್ಕೆ, ಧರ್ಮಸ್ಥಳವನ್ನು ವೀರೇಂದ್ರ ಹೆಗ್ಗಡೆಯನ್ನು ಟಾರ್ಗೆಟ್ ಮಾಡಲಿಕ್ಕೆ, ದುಡ್ಡು ಮಾಡಲಿಕ್ಕೆ ಫಾಲ್ಸ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಈಗ ಬುರುಡೆ, ಈಗ ಸೌಜನ್ಯ ದೇವತೆ, ಈಗ ದೇವಸ್ಥಾನ, ಈಗ ಕಣ್ಣೀರು. ಐ ಡೋಂಟ್ ನೋ ವಾಟ್ ಟು ಸೇ. ಇದಿಲ್ಲಿಗೆ ನಿಲ್ಲಲ್ಲ, ಶುರು ಮಾಡಿದ್ವಿ ಅಷ್ಟೇ, ಇನ್ನಿದೆ ಮಾರಿಯಪ್ಪ. ಏನಕ್ಕೆ ಇದನ್ನೇ ಪ್ರೂಫ್ ಇಟ್ಕೊಂಡು, ಇವನ ವಿಡಿಯೋಗಳನ್ನೇ ಇಟ್ಕೊಂಡು, ಇವನು ಈಗ ಮಾತಾಡಿರೋದು ಅದರ ನಂತರ ಮಾತಾಡಿರೋದನ್ನು ಇಟ್ಕೊಂಡು, ಇವನು ಫಾಲ್ಸ್ ಎವಿಡೆನ್ಸನ್ನು ಮಾಡಿದ್ದನ್ನು ಪ್ರೂವ್ ಮಾಡಿ, ಅದು ಮಾತ್ರ ಅಲ್ಲ, ಇವನು ಹೇಳಿದಂಥ 1 ಕೋಟಿ ಆಫರನ್ನು ಇಟ್ಕೊಂಡು ನಾವು ಯಾಕೆ ಕೋರ್ಟ್ಗೆ ಹೋಗಬಾರ್ದು, ಇವನ ಬ್ರೈನ್ ಮ್ಯಾಪಿಂಗ್ ಆಗಬೇಕಂತ, ನಾವು ಯಾಕೆ ಕೋರ್ಟ್ಗೆ ಹೋಗಬಾರ್ದು, ಕುಸುಮಾವತಿ ಅವರ ಬ್ರೈನ್ ಮ್ಯಾಪ್ ಆಗಬೇಕಂತ ಹೋಗಬಾರ್ದು. ನಮ್ಮ ಒತ್ತಾಯ ಇಷ್ಟೇ, ಕುಸುಮಾವತಿಯವರೇ, ನಿಮ್ಮ ಮಗಳ ನ್ಯಾಯ ನಿಮಗೆ ಬೇಕಾದರೆ ಮೊದಲು ತಾಯಿಯಾಗಿ ನೀವು, ನೀಚ ಮಾವನಾಗಿ ವಿಠ್ಠಲ್ ಗೌಡ, ನೀವಿಬ್ಬರು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಬೇಕು, ಜನಗಳಿಗೆ ಪ್ರೂವ್ ಆಗಬೇಕು. ಅಲ್ಲ, ಈಗ ಅವ್ರಿಗೆ ನ್ಯಾಯ ಬೇಕೋ ಬೇಡವೋ ಗೊತ್ತಿಲ್ಲ, ಜನಗಳಿಗೆ ಬೇಕು, ಆ ಥರ ಅಲ್ಲ, ಜನಗಳಿಗೆ ಸತ್ಯ ಗೊತ್ತಾಗಬೇಕು. ಈಗ ನಿಮ್ಮ ಮೇಲೆ ಕಳಂಕ ಬರಲಿಕ್ಕೆ ಶುರುವಾಗಿದೆ. ಇಷ್ಟರ ಒಟ್ಟಿಗೆ ನಾನು ಸತ್ಯ ನುಡಿಯುವ ಸತ್ಯಾವತಿ ಅಂತ ಹೇಳ್ಕೊಂಡಿದ್ದ ನೀವುಗಳು ಸತ್ಯರಿಚಂದ್ರನ ತುಂಡು ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಂತಹ ವಿಠ್ಠಲ್ ಗೌಡ ಇವತ್ತು ಜನಗಳ ಮುಂದೆ ಸತ್ಯದಲ್ಲಿ ಬೆತ್ತಲೆ ಆಗಿದ್ದೀರಿ. ನೀವು ಜವಾಬ್ದಾರಿ ತಗೊಳ್ಳಿ, ನಾವಿಬ್ಬರು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೋತೀವಿ ಅಂತ ಹೇಳಿ ಆರೋಗ್ಯವಾಗಿದ್ದೀರಿ. ನಿಮ್ಗೆ ಯಾರು ಸ್ಲೋ ಪಾಯ್ಸನ್ ಹಾಕಿಲ್ಲ, ಆರೋಗ್ಯವಾಗಿದ್ದೀರಿ, ಓಡಾಡ್ತೀರಿ, ಹೋರಾಟಗಳಲ್ಲಿ ದಿನನಿತ್ಯ ಪಾಲ್ಗೊಳ್ತೀರಿ, ಗಟ್ಟಿಮುಟ್ಟಾಗಿದ್ದೀರಿ, ಎಲ್ಲರೂ ಗಂಟೆಗಟ್ಟಲೆ ಭಾಷಣ ಮಾಡ್ತೀರಿ, ಇಂಟರ್ವ್ಯೂ ಕೊಡ್ತೀರಿ. ಬ್ರೈನ್ ಮ್ಯಾಪಿಂಗ್ಗೆ ನೀವು ಫಿಟ್ ಇದ್ದೀರಿ. ನಿಮ್ಮ ಹಸುಗೂಸು ಥರ ನೀವೇನು ಬ್ರೈನ್ ಮ್ಯಾಪಿಂಗ್ ಅನ್ಫಿಟ್ ಅಲ್ಲ. ನೀವು ಹೇಳಿದ್ರಲ್ಲ ಹಸುಗೂಸು ಬರ್ಕೊಟ್ಟಿದೆ. 3 ಜನ ನಿರಪರಾಧಿಗಳು ಪಾಪ ಏನು ಗೊತ್ತಿಲ್ಲದೆ ಹಿಡ್ಕೊಟ್ಟವರು ತಾವು ಹೋಗಿ ಬ್ರೈನ್ ಮ್ಯಾಪಿಂಗ್ ಮಾಡ್ಕೊಂಡು ಬಂದರು. ಆಯಿತು, ಮಾಡ್ಕೊಂಡು ಬರ್ತೀವಿ, ಇದರಿಂದಾಗಿ ನಮಗೆ ಬಿಡುಗಡೆ ಆಗಲಿ ಅಂತ. ನಿಮ್ಮ ಹಸುಗೂಸು ನನ್ನನ್ನು ಮಾಡಬಾರ್ದು ಅಂತ ಬರ್ಕೊಡ್ತು. ಈಗ ಹಸುಗೂಸು ಮತ್ತೆ ನೀವು 3 ಸೇರ್ಕೊಂಡ್ಬಿಟ್ಟು ಸೌಜನ್ಯನಿಗೆ ನ್ಯಾಯ ಬೇಕಾದರೆ ನೀವು ಬ್ರೈನ್ ಮ್ಯಾಪಿಂಗ್ಗೆ ಒಳಗಾಗ್ತೀನಿ ಅಂತ ನಾಳೆ ನಿಮ್ಮ ಯೂಟ್ಯೂಬಲ್ಲಿ ಕೂತ್ಕೊಂಡು ಚಾಲೆಂಜ್ ಮಾಡಿದರೆ ಅದರ ಖರ್ಚು ವೆಚ್ಚಗಳನ್ನು ಪವರ್ ಟಿವಿ ಬರ್ಸುತ್ತೆ. ಡಬ್ಬ ಬೇಡ ನಮಗೆ, ಡಬ್ಬ ಇಟ್ಕೊಂಡು ಸೆರಗಿಡ್ಕೊಂಡು ಬೇಡೋದು ಬೇಡ. ಈ ವಿಡಿಯೋಗಳು ನಮ್ಮ ಆನ್ಲೈನಲ್ಲಿದ್ದಾವೆ, ಪುನಃ ಅನಾಲಿಸಿಸ್ ಮಾಡಿ ಕೂತ್ಕೊಂಡು ಆ ಮಣಿ ಸರ ನೋಡಿ, ಆ ಜಪ ಮಣಿ ನೋಡಿ, ಆ ಬಟ್ಟೆ ನೋಡಿ, ಆ ವಾಯ್ಸ್ ನೋಡಿ, ಯಾರು ಕರ್ಕೊಂಡು ಹೋಗೋದು ನೋಡಿ, ಎಲ್ಲೆಲ್ಲಿ ಗಾಯ ಆಗಿದೆ ನೋಡಿ,
ಯಾರು ತೋರಿಸೋದು ನೋಡಿ. ಉಳಿದ ವಿಡಿಯೋಗಳೊಟ್ಟಿಗೆ ಇನ್ನೊಂದು ಎಪಿಸೋಡಲ್ಲಿ ಬರ್ತೀವಿ. ರೈಟ್ ಸರ್. ಸತ್ಯಮೇವ ಜಯತೆ ಮಾತ್ರ ಅಲ್ಲ, ರೈಟ್. ಸೌಜನ್ಯ ನಮ್ಮನ್ನು ಕ್ಷಮಿಸಿ ಬಿಡು. ಯಾಕೆ ಗೊತ್ತಾ, ಈ ಪಾಪಿಗಳನ್ನು ನಾವು ಇಷ್ಟವರೆಗೆ ಬೆನ್ನಟ್ಟಬೇಕಿತ್ತು, ಡಿಲೇ ಮಾಡಿದ್ವಿ. ನಿನಗೆ ನ್ಯಾಯ ಕೊಡಿಸ್ತೀವಿ ಈ ಸಲ.